ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಗೀತಾ ಸಂತೋಷ್. ಈ ವಿಡಿಯೋ ಬಂದು ಶಿವರಾತ್ರಿ ಹಬ್ಬದ ಪ್ರಿಪ್ರೇಷನ್ಗೆ ಯಾವ ರೀತಿಯಾಗಿ ರೆಡಿ ಆಯಿತು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಶಿವರಾತ್ರಿ ಹಬ್ಬದ ಹಿಂದಿನ ದಿನ ವಿಡಿಯೋ ಆಗಿರುತ್ತೆ. ಮನೆಯೆಲ್ಲರೂ ನೀಟಾಗಿ ಒರೆಸ್ಕೊಂಡು ವಾರ ವಾರ ಕ್ಲೀನ್ ಮಾಡ್ಕೊತಾನೆ ಇರ್ತೀವಿ. ಆದರೂ ಸಿಕ್ಕಾಪಟ್ಟೆ ಗಲೀಜಿರುತ್ತೆ. ಅಡುಗೆ ಮನೆ ಅಲ್ವಾ, ಆಲ್ಮೋಸ್ಟು ಎಣ್ಣೆ ಜಿಡ್ಡು ಮತ್ತು ಕಿಟಕಿ ಓಪನ್ ಇರುತ್ತೆ. ಅದರಿಂದ ಧೂಳು ಸೇರ್ಕೊಳ್ತಾ ಇರುತ್ತೆ. ನಾವು ಅವಾಗವಾಗ ಅಲ್ಲಿದಲ್ಲೇ ಕ್ಲೀನ್ ಮಾಡ್ಕೊತಾ ಇದ್ದರೆ ಯಾವುದೇ ರೀತಿಯಾಗಿ ಧೂಳಾಗಲಿ ಹಾಗೆಯೇ ಯಾವುದೇ ರೀತಿಯ ಡಸ್ಟ್ ಆಗಲಿ ಏನೂ ಸಹ ಎಣ್ಣೆ ಜಿಡ್ಡಿನ ಅಂಶ ಆಗಲಿ ಬರಲ್ಲ. ನೆಕ್ಸ್ಟು ಮನೆಯೆಲ್ಲನೂ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಸಂಜೆ ಆಯಿತು, 6 ಏನೋ ಆಯಿತು. ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಮನೆಯೆಲ್ಲನೂ ವಾಶ್ ಮಾಡಿ ನೀಟಾಗಿ ಎಲ್ಲನೂ ಇಟ್ಬಿಟ್ಟು ಮಕ್ಳಿಗೆಲ್ರಿಗೂ ಸಹ ಹಾಲು ಕಾಯಿಸ್ಕೊಟ್ಟೆ. ಅವರು ಸಹ ಹಾಲು ಕುಡ್ಕೊಂಡು ಸ್ವಲ್ಪ ಹೊತ್ತು ಟಿ ವಿ ನೋಡ್ಕೊತಾ ಕೂತಿದ್ರು. ಅಷ್ಟರಲ್ಲಿ ನಾನು ಕಾಫಿ ಮಾಡಿಕೊಂಡು ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡೆ. ನೆಕ್ಸ್ಟು ಅಡುಗೆ ಮಾಡಬೇಕಾಗಿತ್ತು. ಆಲ್ರೆಡಿ 8 ಏನೋ ಆಗಿಬಿಟ್ಟಿತ್ತು. ಸ್ಯಾಟರ್ಡೇ ಇರೋದ್ರಿಂದ ಮಕ್ಕಳು ಸ್ಕೂಲಿಂದ ಬೇಗನೆ ಬಂದಿದ್ದರು. ಸ್ವಲ್ಪ ಹಾಲು ಕುಡ್ಬಿಡಿ, ಬೇಗ ಅಡುಗೆಗೆ ರೆಡಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ತರಕಾರಿನ ಕಟ್ ಮಾಡ್ಕೊತಾ ಇದೆ. ನಮ್ಮ ಮನೇಲಿ ಉಪ್ಪಿಟ್ಟು ಅಂದರೆ ಸ್ವಲ್ಪ ಇಷ್ಟಪಡಲ್ಲ. ಆಲ್ಮೋಸ್ಟು ಎಲ್ಲರ ಮನೆಯಲ್ಲೂ ಅಷ್ಟೇ ಉಪ್ಪಿಟ್ಟು ಅಂದರೆ ಇಷ್ಟನೇ ಆಗಲ್ಲ ಅಂತ ತಿಳ್ಕೊತೀನಿ. ನಮ್ಮ ಮನೆಯಲ್ಲೂ ಅಷ್ಟೇ ಸ್ವಲ್ಪ ಉಪ್ಪಿಟ್ಟು ಅಂದರೆ ಕಷ್ಟನೇ ತಿನ್ನೋದು. ನಾನು ಮಾಡೋದು ಯಾವಾಗಲೂ ಒಂದ್ಸಲ ಮಾಡ್ತೀನಿ, ಅದಕ್ಕೂ ಉಪ್ಪಿಟ್ಟ ಅಂತಿರ್ತಾರೆ. ಸರಿ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಕ್ಯಾರೆಟು, ಹುರುಳಿಕಾಯಿ ಮತ್ತು ಬಟಾಣಿ ಅಥವಾ ಅವರೆಕಾಳು ಆ ಥರ ಹಾಕಿ ಮಾಡಿದ್ರೆ, ಬನ್ಸಿರವೆ ಹಾಕಿ ಮಾಡಿದ್ರೆ ಇಷ್ಟಪಟ್ಟು ತಿಂತಾರೆ. ಸರಿ ಮಕ್ಕಳು ಸಹ ಹಾಗೆ ಅಂದರು. ಮಕ್ಕಳು ಸಹ ಏನು ಇಷ್ಟಪಟ್ಟಿಲ್ಲ, ಅವರೂ ಸಹ ತಿನ್ನೋಣ ಬೇಡವಾ ಅನ್ನೋ ಥರ ಇದ್ದರು. ಸರಿ ನಾನು ಮಾಡೋದೇ ಇದು, ತಿಂದರೆ ತಿನ್ನಿ ಅಂತ ಹೇಳಿದೆ. ಸರಿ ಅಂದ್ಬಿಟ್ಟು ತಿಂದರು. ತರಕಾರಿ ಎಲ್ಲನೂ ಫ್ರೆಶ್ ಆಗಿರುತ್ತೆ. ಸಣ್ಣದಾಗಿ ಕಟ್ ಮಾಡಿ ಉಪ್ಪಿಟ್ಟು ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಉಪ್ಪಿಟ್ಟೆಲ್ಲನೂ ಮಾಡಿ ಸರಿ ಮಲ್ಕೊಂಡ್ವಿ. ಬೆಳಗ್ಗೆ ನಾನು ಶಿವರಾತ್ರಿ ಹಬ್ಬದ ದಿನ 6 ಆಗ್ಬಿಟ್ಟು 5 ಅಲಾರಾಮ್ ಇಟ್ಕೊಂಡಿದ್ದೆ. ಸಿಕ್ಕಾಪಟ್ಟೆ ನಿದ್ದೆ ಎಳೀತಾ ಇತ್ತು. ಆಮೇಲೆ ಎದ್ದೇಳೋಷ್ಟರಲ್ಲಿ 6 ಆಗಿಬಿಟ್ಟಿತ್ತು. ಸರಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗೀಝರ್ನ ಆನ್ ಮಾಡಿಬಿಟ್ಟು ರಂಗೋಲಿ ಹಾಕಿರಲಿಲ್ಲ. ಸರಿ ರಂಗೋಲಿ ಹಾಕ್ಬಿಡೋಣ, ಅಷ್ಟರಲ್ಲಿ ನೀರು ಕಾದಿರುತ್ತೆ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಬೆಳಗ್ಗೆ ಏನಾದರೂ ಪೂಜೆ ಅದು ಇದು ಅಂತ ಏನಾದರೂ ಇದ್ದರೆ, ಹಬ್ಬ ಅಂತ ಇದ್ದರೆ ನಿದ್ದೆನೇ ಬರಲ್ಲ. ಆದ್ರೂ ಬೆಳಗ್ಗೆ ಹೇಗೆ ಮಲ್ಕೊಂಡೆ ಅಂತಲೇ ಗೊತ್ತಿಲ್ಲ. ಬೆಳಗ್ಗೆ ಬೇಗ ಎದ್ಬಿಡೋಣಪ್ಪ, ಪೂಜೆ ಎಲ್ಲನೂ ಮುಗಿಸ್ಬೇಕು ಬೇಗ ಅಂತ ಅಂದ್ಕೊಂಡಿದ್ದೆ. ಆದರೆ ಅಲಾರಾಮ್ ಇಟ್ಕೊಂಡಿದ್ದು ನೋಡಿದ್ರೆ 5 ಇಟ್ಕೊಂಡಿದ್ದೆ. ಎದ್ದಿದ್ದು ನೋಡಿದ್ರೆ 6 ಆಗಿಬಿಟ್ಟಿತ್ತು. ಸರಿ ಬೇಗ ಬೇಗ ಅರ್ಜೆಂಟಾಗಿ ಒಂದು ರಂಗೋಲಿನ ಹಾಕ್ಕೊಂಡು ಈ ರೀತಿಯಾಗಿ ಮನೆ ಮುಂದೆ ಎಲ್ಲನೂ ರೆಡಿ ಮಾಡಿಬಿಟ್ಟು, ಇನ್ನೂ ಕತ್ಲಾಗೆ ಇತ್ತು 6 ಆಗಿದ್ರೂ ಸರಿ ಅಂದ್ಬಿಟ್ಟು ಪೂಜೆಗೆಲ್ಲನೂ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ನಾನ ಮುಗಿಸ್ಕೊಂಡು ಬಂದು ತುಂಬ ದಿನ ಆಗಿಬಿಟ್ಟಿತ್ತು ಪೂಜೆ ಮಾಡಿ. ಸರಿ ಅಂದ್ಬಿಟ್ಟು ಎಲ್ಲನೂ ಹೂವೆಲ್ಲನೂ ತೆಗೆದು ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆ ಸಾಮಾನ ತೊಳಿಬೇಕಾಗಿತ್ತು. ಸರಿ ಅಂದ್ಬಿಟ್ಟು ತೊಳ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲನೂ ಹೂವೆಲ್ಲನೂ ತೆಗಿತಿದ್ದೆ. ಮನೇಲಿ ಪೂಜೆ ಮಾಡಿಲ್ಲ ಅಂದರೆ ಏನೋ ಒಂಥರ ಖುಷಿ, ನೆಮ್ಮದಿನೇ ಇರಲ್ಲ. ಪೂಜೆ ಮಾಡಿದ್ರೇ ಏನೋ ಒಂಥರ ಖುಷಿ, ಮನಸ್ಸಿಗೆ ಸಮಾಧಾನ ಆಗುತ್ತೆ. ಸರಿ ಅಂದ್ಬಿಟ್ಟು ಇವತ್ತೆಲ್ಲನೂ ನೀಟಾಗಿ ವಾಶ್ ಮಾಡಿಕೊಂಡು ಬೇಗ ಬೇಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ಬೇಗ ಸ್ನಾನ ಎಲ್ಲನೂ ಮುಗಿಸಿ ಬಂದು ಎಲ್ಲನೂ ದೇವ್ರ ಸಾಮಾನೆಲ್ಲನೂ ತೊಳೆಯೋಣ ಅಂದ್ಬಿಟ್ಟು ತೆಗ್ದೆ. ನಮ್ಮನೇಲಿ ನೋಡಿ ಇಷ್ಟು ಸಾಮಾನಿದೆ. ಇದನ್ನು ತೊಳೆಯೋಷ್ಟಕ್ಕೆ ಆಲ್ಮೋಸ್ಟು 1 ಅವರ್ ಬೇಕಾಗುತ್ತೆ. ಸರಿ ಎಲ್ಲನೂ ತೊಳ್ಕೊಳ್ಳೋಣ ಅಂತ ತೆಗೆದಿಟ್ಬಿಟ್ಟು ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದೆ. ಅಷ್ಟರಲ್ಲಿ ಇನ್ನೂ ಮಕ್ಕಳು ಸಹ ಎದ್ದಿರಲಿಲ್ಲ. ಅವ್ರು ಎಷ್ಟೊತ್ತಿಗೆ ಎದ್ದೇಳ್ತಾರೋ ಏನಪ್ಪ ಅಂದ್ಕೊಂಡು ಎಬ್ಬಿಸ್ತಾ ಇದೆ. ಆದರೂ ಯಾರೂ ಎದ್ದೇಳ್ತಾ ಇರಲಿಲ್ಲ. ಸರಿ ನನ್ನ ಕೆಲಸ ನಾನು ಮುಗಿಸ್ಕೊಬಿಡೋಣ, ದೇವ್ರ ಮನೆ ಕೆಲಸ ಎಲ್ಲ ಮುಗಿದ್ರೆ, ದೇವ್ರ ಪೂಜೆ ಮುಗಿದ್ರೆ ಆಮೇಲೆ ಅವ್ರನ್ನ ಎಬ್ಸೋಣ ಅಂತ ಹೇಳಿಬಿಟ್ಟು ನನ್ನ ಪಾಡಿಗೆ ನಾನು ದೇವ್ರ ಮನೆ ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೆ. ಮೊದಲನೇದಾಗಿ ನಾನು ಫಸ್ಟು ಹುಣಸೆಹಣ್ಣು ಮತ್ತು ಪೀತಾಂಬರ ಪೌಡ್ರ್ ಬರುತ್ತಲ್ಲ, ಅದಕ್ಕೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ. ಆ ರೀತಿಯಾಗಿ ತೊಳೆದ್ರೆ ತುಂಬ ದಿನ ಆದ್ರೂ ಸಹ ಹಾಗೆ ಇರುತ್ತೆ, ಕಪ್ಪಗಾಗಲ್ಲ. ಅದಕ್ಕೋಸ್ಕರ ನಾನು ಯಾವಾಗಲೂ ಸಹ ಸ್ವಲ್ಪ ಪೀತಾಂಬರ ಪೌಡ್ರಿಗೆ ನಾನು ಕಲ್ಲುಪ್ಪಲ್ಲ, ಪುಡಿ ಉಪ್ಪನ್ನ ಮಿಕ್ಸ್ ಮಾಡ್ಕೊತೀನಿ. ಆ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ದೇವ್ರ ಸಾಮಾನ ತೊಳೆಯೋದ್ರಿಂದ ಒಂದು 15 ಡೇಸ್ ಆದ್ರೂ ಸ್ವಲ್ಪ ಹಾಗೇ ಇರುತ್ತೆ. ಇಲ್ಲ ಅಂತಂದರೆ ಏನಪ್ಪ ಅಂತಂದರೆ ಕಪ್ಪಗಾಗ್ಬಿಡುತ್ತೆ. ಕೆಲವರು ರಂಗೋಲಿ ಪುಡಿ ಆ ಥರ ಎಲ್ಲನೂ ಹಾಕ್ಕೊತಾರೆ. ಆ ಥರ ಹಾಕಿ ವಾಶ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಪಾತ್ರೆ ದೇವ್ರ ಸಾಮಾನುಗಳು ಕ್ರ್ಯಾಚಸ್ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಪುಡಿನ ಮಿಕ್ಸ್ ಮಾಡಿಕೊಂಡು ತೊಳೆಯೋದ್ರಿಂದ ದೇವ್ರ ಸಾಮಾನು ಅಷ್ಟೇ ತುಂಬಾ ಚೆನ್ನಾಗಿ ಫಳ ಹೊಳೆಯೋ ರೀತಿಯಾಗಿ ಆಗುತ್ತೆ. ನೋಡಿ ನಾನು ಈ ರೀತಿಯಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಫಸ್ಟು ಯಾವ ರೀತಿಯಾಗಿ ಇತ್ತು ನೋಡಿ, ಇವಾಗ ಯಾವ ರೀತಿಯಾಗಿದೆ ಅಂತ ಹೇಳ್ಬಿಟ್ಟು ಎಲ್ಲನೂ ಸಹ ನಾನು ಅಡುಗೆ ಮನೆ ಹಿಂದಿನ ದಿನವೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಊಟ ಎಲ್ಲ ಆದಮೇಲೆ ನೀಟಾಗಿ ಎಲ್ಲನೂ ವಾಶ್ ಮಾಡಿ ಸಿಂಕೆಲ್ಲನೂ ನೀಟಾಗಿ ತೊಳೆದು ಬಿಟ್ಬಿಟ್ಟಿರ್ತೀನಿ. ದೇವ್ರ ಸಾಮಾನು ತೊಳಿಬೇಕು ಅಂತಲೇ ಸಿಂಕೆಲ್ಲನೂ ನೀಟಾಗಿ ತೊಳೆದು ಇಟ್ಕೊಂಡು ಅಲ್ಲಿ ನಾನು ದೇವ್ರ ಸಾಮಾನ ತೊಳೆಯೋದು.
ಸರಿ ಎಲ್ಲನೂ ಪೂಜೆ ಎಲ್ಲನೂ ರೆಡಿ ಆಗಿದ್ದಾಯಿತು. ಹೂ ಎಲ್ಲನೂ ಹಾಕಿ ಮಕ್ಕಳು ಎದ್ದೇಳಷ್ಟರಲ್ಲಿ ಪೂಜೆನ ಮಾಡ್ಕೊಂಬಿಟ್ಟೆ. ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ 8 ಏನೋ ಆಗಿಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಇನ್ನೂ ಬೇಗನೆ ಮಾಡಬೇಕಿತ್ತು ಅಂತ ಅಂದ್ಕೊಂಡಿದ್ದೆ. ಸರಿ ಇರಲಿ ಪರವಾಗಿಲ್ಲ, ದೇವ್ರು ಎಷ್ಟೊತ್ತಿಗೆ ಪೂಜೆ ಮಾಡಿಸ್ಕೋಬೇಕು ಅಷ್ಟೊತ್ತಿಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ದೇವರಿಗೆ ಒಂದು ಶಿವರಾತ್ರಿಯ ಪೂಜೆಯನ್ನು ಮುಗಿಸ್ಬಿಟ್ಟು ಮಕ್ಕಳನ್ನೆಲ್ಲನೂ ಎಬ್ಬಿಸ್ದೆ. ಮಕ್ಕಳೆಲ್ಲನೂ ಅವರು ಎದ್ದು ಅವರಪ್ಪ ಎದ್ದು ಸ್ನಾನ ಮಾಡಿಸಿದ್ರು ಮಕ್ಕಳಿಗೆ. ಎಲ್ಲಿಗೆ ಹೋಗಕ್ಕೆ ರೆಡಿ ಆಗಿರೋದು? ದೇವಸ್ಥಾನ. ನೀವು ರೆಡಿನಾ? ದೇವಸ್ಥಾನದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ದೇವಸ್ಥಾನದಲ್ಲಿ ಸಿಗ್ತೀನಿ. ಇರು. ಹ್ಯಾಪಿ ಶಿವರಾತ್ರಿ. ಜೋರಾಗಿ ಹೇಳು. ಹ್ಯಾಪಿ ಶಿವರಾತ್ರಿ. ನೀಟಾಗಿ ಕೈ ಮುಕ್ಕೊಂಡು. ಹ್ಯಾಪಿ ಶಿವರಾತ್ರಿ. ಎಲ್ಲದಕ್ಕೂ ಒಳ್ಳೆ ಆಗಲಿ. ಯಾರಿಗಪ್ಪ ಕಣ್ಣು ಹೊಡಿತಾ ಇದೆಯಾ? ಯಾರಮ್ಮ ಕಣ್ಣು ಹೊಡಿತಾ ಇರೋದು? ಹಾಂ, ಯಾರ ಕಣ್ಣು ಹೊಡಿತಾ ಇದೆಯಾ? ನನಗಾ? ಥ್ಯಾಂಕ್ ಯು. ವೆಲ್ಕಮ್. ಹ್ಞೂ ಹ್ಞೂ ಅಂದ್ಬಿಟ್ಟು ಮಕ್ಕಳೆಲ್ಲನೂ ಸ್ನಾನ ಮಾಡಿಸಿಕೊಟ್ರು. ಅವರಿಗೆಲ್ಲನೂ ರೆಡಿ ಮಾಡಿಬಿಟ್ಟು ನಾನು ರೆಡಿ ಆಗಿಬಿಟ್ಟು ಅವ್ರ ಅಕ್ಕ ತಲೆ ಬಾಚಿಸ್ತಾ ಇದ್ಲು, ನೀಟಾಗಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವನ್ನ ಕೇಳ್ತಾ ಇದ್ದೆ, ನಾವು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತ. ಅವನೇ ಸ್ವಲ್ಪ ಬೇಗನೆ ಎದ್ದಿದ್ದ, ಅವ್ರ ಅಕ್ಕನೂ ಎಬ್ಬಿಸ್ತಾ ಇದ್ದ. ಎದ್ಬಿಟ್ಟು ಅಕ್ಕ ಎದ್ದೇಳಕ್ಕ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟು ಎಲ್ಲರೂ ಎದ್ದು ರೆಡಿಯಾಗಿ ಸರಿ ದೇವಸ್ಥಾನಕ್ಕೆ ಹೊರಡೋಣ ಅಂದ್ಬಿಟ್ಟು ರೆಡಿ ಆದ್ವಿ. ಅಷ್ಟರಲ್ಲಿ ನಮ್ಮ ಮನೆಯವರು ಸಹ ರೆಡಿಯಾಗಿ ಬಂದರು. ಮಕ್ಕಳಿಗೆ ದೇವಸ್ಥಾನ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಅವರು ಒಂದೊಂದು ಸಲ ಕೇಳ್ತಿರ್ತಾರೆ, ಯಾವಾಗಲಾದರೂ ಇಷ್ಟಪಟ್ಟು ಒಂದೊಂದು ಸಲ ಹಬ್ಬ ಹುಣ್ಣಿಮೆ ಆ ಥರ ಇದ್ದಾಗ ಅವರು ಸಹ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟಪಡ್ತಾರೆ. ಇಲ್ಲಾಂತಂದರೆ ಏನೋ ನಮ್ಮನ್ನ ಯಾವಾಗಲೂ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀರಾ, ಅವ್ರಿಗೇನು ಎಂಜಾಯ್ಮೆಂಟ್ ಬೇಕು. ಈ ಪಾರ್ಕು, ಈ ಸ್ವಿಮ್ಮಿಂಗ್ ಪೂಲು, ಈ ರೆಸಾರ್ಟು ಆ ಥರ ಇರೋ ಜಾಗ ಬೇಕು. ಸರಿ ಇನ್ನೊಂದು ಸಲ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮನೆಯಿಂದ ಹೊರಟ್ವಿ. ನೆಕ್ಸ್ಟು ಕಾರ್ಗೆ ಪೆಟ್ರೋಲ್ ಖಾಲಿ ಆಗಿತ್ತು. ಅಲ್ಲಿಂದ ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ಹಾಕಿಸ್ಕೊಂಡು ತಿಂಡಿ ಸ್ವಲ್ಪ ಮನೇಲೇ ಲೈಟಾಗೆ ತಿಂದಿದ್ವಿ. ದೇವಸ್ಥಾನದಲ್ಲೂ ಪ್ರಸಾದ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಲ್ಲೇ ತಿಂಡಿನ ತಿಂದ್ಕೊಂಡು ಹೊರಟ್ವಿ. ಮಕ್ಕಳು ಹೊಟ್ಟೆ ಹಸಿವು ತಡೆಯಲ್ಲ ಅಂತ ಸ್ವಲ್ಪ ಅವರಿಗೂ ಸ್ವಲ್ಪ ಲೈಟಾಗಿ ತಿನ್ನಿಸ್ಬಿಟ್ಟು ಅಲ್ಲಿಂದ ಪೆಟ್ರೋಲ್ ಹಾಕಿಸ್ಕೊಂಡು ಹಾಗೆ ಸ್ವಲ್ಪ ಹೇರ್ ಚೆಕ್ ಮಾಡಿಸ್ಕೊಂಡು ಹೊರಟ್ವಿ. ಅಲ್ಲೊಂದು ಮರ ನೋಡಿದೆ, ತುಂಬಾ ಚೆನ್ನಾಗಿತ್ತು. ಮರ ನೋಡಿ ಪಿಂಕ್ ಕಲರ್ ಫ್ಲವರ್ ಬಿಟ್ಟಿತ್ತು. ಈ ಸೀಸನ್ಗೆ ಅದು ಒಂದೊಂದು ಸೀಸನ್ಗೆ ಒಂದೊಂದು ಥರ ಹೂ ಬಿಡುತ್ತೆ ಅಂತಾರೆ. ಅದು ನನಗಂತೂ ಗೊತ್ತಿಲ್ಲ, ತಿಳ್ಕೊಂಡಿದ್ದೀನಿ ಅದ್ರ ಬಗ್ಗೆ. ಸರಿ ಅಂದ್ಬಿಟ್ಟು ಹಾಗೆ ಮಕ್ಕಳೆಲ್ಲನೂ ಸಹ ಅದು ಕ್ರಿಸ್ಮಸ್ ಟ್ರೀ ಅಂತ ಹೇಳ್ತಾಯಿದ್ರು. ಅದಲ್ಲಪ್ಪ ಕ್ರಿಸ್ಮಸ್ ಟ್ರೀ, ಅದು ಸೀಸನ್ಗೆ ಒಂಥರ ಹೂ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅವರು ಸಹ ಮಾತಾಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ನಾವು ಮನೆ ಬಿಡೋಷ್ಟಲ್ಲೇ ಆಲ್ಮೋಸ್ಟು ಒಂದು 11 ಏನೋ ಆಗಿಬಿಟ್ಟಿತ್ತು. ಎಷ್ಟೇ ಬೇಗ ಇದ್ರೂ ಮಕ್ಕಳಿರೋ ಮನೇಲಿ ಕೆಲಸಗಳಂತೂ ಬೇಗ ಸಾಗೋದೇ ಇಲ್ಲ. ಅವ್ರನ್ನೇನೂ ಸ್ನಾನ ಮಾಡಿಸಿ ರೆಡಿ ಮಾಡಿ ಓಡೋಷ್ಟರಲ್ಲಿ ಇಷ್ಟೊತ್ತಾಗ್ಬಿಡುತ್ತೆ. ಸರಿ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಬಿಸಿಲಂತೂ ಇತ್ತು ನೋಡಿ. ಆಲ್ರೆಡಿ ಶಿವರಾತ್ರಿ ಮುಗಿತಾ ಇದ್ದಂಗೆ ಬಿಸಿಲು ಸ್ಟಾರ್ಟ್ ಆಗಿಬಿಟ್ಟಿದೆ. ಫೈನಲ್ ಆಗಿ ನಾವು ಹೋಗಿದ್ದು ಯಾವ ದೇವಸ್ಥಾನಪ್ಪ ಅಂದರೆ ಚಿಕ್ಕಮದ್ರೆ ದೇವಸ್ಥಾನಕ್ಕೆ ಹೊರಟ್ವಿ. ಆಲ್ರೆಡಿ ಜನ ಎಲ್ಲನೂ ಸ್ವಲ್ಪ ಬಂದುಬಿಟ್ಟಿದ್ರು. ಸರಿ ಅಂದ್ಬಿಟ್ಟು ಸ್ವಲ್ಪ ನಾವು ಲೈಟಾಗೆ ತಿಂಡಿ ತಿನ್ಕೊಂಡು ಹೋಗಿದ್ವಿ. ಫಸ್ಟು ಅಲ್ಲಿ ಟಿಕೆಟ್ನ ತೊಗೊಬೇಕಾಗಿತ್ತು ಪಾರ್ಕಿಂಗ್ಗೆ. ಅಲ್ಲಿ 30 ರುಪೀಸ್ ಕೊಟ್ಟು ಟಿಕೆಟ್ನ ತೊಗೊಂಡು ಅಲ್ಲಿ ಪಾರ್ಕ್ ಮಾಡೋಕ್ಕೆ ಹೋದ್ವಿ. ಅಲ್ಲಿ ಪಾರ್ಕ್ ಮಾಡೋ ಜಾಗ ಆಲ್ಮೋಸ್ಟ್ ಅಲ್ಲಿ ಯಾರಿಗೂ ಗೊತ್ತಿಲ್ಲ. ಮೇಲ್ಗಡೆನೇ ಸ್ವಲ್ಪ ಪಾರ್ಕಿಂಗ್ ಇದೆ, ಅಲ್ಲಿ ಸಿಕ್ಕಾಬಟ್ಟೆ ಬಿಸಿಲಿರುತ್ತೆ. ಸರಿ ಅಂದ್ಬಿಟ್ಟು ನಾವು ಕೆಳಗಡೆ ಯಾವಾಗಲೂ ಇದೇ ಜಾಗದಲ್ಲೇ ಸಹ ಪಾರ್ಕಿಂಗ್ ಮಾಡೋದು. ಅಷ್ಟರಲ್ಲಿ ಮಕ್ಕಳು ಸ್ವಲ್ಪ ಬೇಗ ಇದ್ದಿದ್ರಲ್ವ, ಇಬ್ಬರೂ ನಿದ್ದೆ ಮಾಡಿಬಿಟ್ಟಿದ್ರು. ಅವ್ರನ್ನ ಎಬ್ಬಿಸಿ ಸಮಾಧಾನ ಮಾಡಿ ಸ್ವಲ್ಪ ಮುಖ ತೊಳೆಸ್ಬಿಟ್ಟು ಅಲ್ಲಿಂದ ದೇವಸ್ಥಾನ ದರ್ಶನಕ್ಕೆ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಮಕ್ಕಳು ಅಷ್ಟೇ ಬೇಗ ಎದ್ದಿದ್ರಲ್ವ, ನಿದ್ದೆ ಪಾಪ ಕಾರಲ್ಲಿ ಬಂದಿದ್ದಕ್ಕೂ ಅದಕ್ಕೂ ನಿದ್ದೆ ಬಂದುಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಇಬ್ಬರು ಮಲ್ಕೊಬಿಟ್ಟಿದ್ರು. ಅವ್ರಿಗಲ್ಲಿ ಚಿಕ್ಕದೊಂದು ಫ್ಯಾನ್ ಇತ್ತು, ಅದನ್ನು ಚಾರ್ಜ್ಗೆ ಹಾಕ್ಬಿಟ್ಟು ಕೊಟ್ಟಿದ್ದೆ. ಇವಾಗ ಇನ್ಮೇಲೆ ಸಮ್ಮರ್ ಅಲ್ವಾ, ಶೆಕೆ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಕೊಟ್ಟೆ. ಸರಿ ಅವನ ಅಪ್ಪು ಅಂತೂ ಎದ್ದೇಳಕ್ಕೆ ರೆಡಿನೇ ಇರಲಿಲ್ಲ. ಅವರಪ್ಪ ಎಬ್ಬಿಸ್ತಾಯಿದ್ರು. ಸರಿ ಬಾ ತನ್ವಿ, ನಾನು ನೀನು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ವಿ. ಇಲ್ಲ ಬೇಡ ಇರಮ್ಮ, ಅವನು ಅಳ್ತಾನೆ ಇರಲ್ಲ ಅಂತ ಹೇಳ್ಬಿಟ್ಟು ತನ್ವಿನೂ ಸಹ ಹೋಗಿ ಅವನ್ನ ಎಬ್ಬಿಸ್ತಾಯಿದ್ಲು. ಸರಿ ಅಂದ್ಬಿಟ್ಟು ಅವನು ಎಬ್ಬಿಸಿ ಹಾಗೇ ಕರ್ಕೊಂಡು ಹೊರಟ್ವಿ. ದೇವಸ್ಥಾನ ಹತ್ರ ಬಂದ್ವಿ. ಚಿಕ್ಕಮದ್ರೆ ದೇವಸ್ಥಾನ ಹತ್ರ ಬಂದು ಅಲ್ಲಿ ಬತ್ತಿನ ತೊಗೊಂಡ್ವಿ. ಯಾವಾಗಲೂ ಅಷ್ಟೇ ಅಲ್ಲಿ ಬಂದಮೇಲೆ ದೇವಸ್ಥಾನದ ಆಚೆ ಕಡೆ ಪ್ರದಕ್ಷಿಣೆ ಹಾಕ್ಬಿಟ್ಟು ನಾವು ಒಳಗಡೆ ಹೋಗೋದು. ಅಲ್ಲಿ 10 ರುಪೀಸ್ ಕೊಟ್ಟೆ
ಹೇಳ್ಬತ್ತಿನ ಕೊಡ್ತಾರೆ. ಅದನ್ನು ತೊಗೊಂಡು ದೇವಸ್ಥಾನದ ಅಲ್ಲಿ ಪ್ರದಕ್ಷಿಣೆ ಹಾಕ್ಬಿಟ್ಟು ಒಂದು 3 ರೌಂಡು ನಾವೇನು ಅಂದ್ಕೊಂಡಿರ್ತೀವೋ ಅದು ನೆರವೇರಲಿ ಅಂತ ಹೇಳಿಬಿಟ್ಟು ನಮಸ್ಕಾರ ಹಾಕ್ಕೊತ ಅಲ್ಲಿ ಒಂದು 3 ರೌಂಡ್ ಅಥವಾ ನಮಗೆ ಎಷ್ಟಾಗುತ್ತೋ 5 ಅಥವಾ 9 ಪ್ರದಕ್ಷಿಣೆ ಹಾಕ್ಬಿಟ್ಟು ಅಲ್ಲಿ ಬೆಂಕಿ ಹಾಕಿರ್ತಾರೆ, ಅದರಲ್ಲಿ ಹಾಕ್ಬಿಟ್ಟು ಹೋದರೆ ಒಳ್ಳೆಯದಾಗಲಿ ಅಂತ ತಿಳ್ಕೊಂಡು ಓಡಬೇಕು. ಅದು ಎಲ್ಲರೂ ಸಹ ಮಾಡ್ತಿರ್ತಾರೆ. ಏನಕ್ಕೆ ಆ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ, ಅವಾಗಿಂದನೂ ಅದು ಬಂದಿರಬೇಕು ಅಂತ ತಿಳ್ಕೊಂಡು. ಅದು ಶನಿ ಮಹಾತ್ಮನ ದೇವಸ್ಥಾನ ಅಲ್ವಾ, ಚಿಕ್ಕಮದುರೆ ಶನಿ ಮಹಾತ್ಮ, ಅದಕ್ಕೋಸ್ಕರ ಅಲ್ಲಿ ಎಳ್ಳುಬತ್ತಿನ ಹಾಕ್ಬಿಟ್ಟು ಹೋಗ್ತಾರೆ. ಸರಿ, ನಾನು ಸಹ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಬಿಟ್ಟು ಎಲ್ಲರೂ ಸಹ ದೇವಸ್ಥಾನಕ್ಕೆ ಹೊರಟ್ವಿ. ಅಂಥ ರಶ್ ಏನು ಇರಲಿಲ್ಲ, ಸ್ವಲ್ಪ ಕಮ್ಮಿನೇ ಇತ್ತು. ಈ ಶಿವರಾತ್ರಿ ಹಬ್ಬ ಇರೋದ್ರಿಂದ ಸ್ವಲ್ಪ ಜನ ಕಮ್ಮಿ ಇತ್ತು. ಏನಕ್ಕಪ್ಪ ಅಂತಂದರೆ ಎಲ್ಲ ಶಿವ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿರ್ತಾರೆ, ಅದಕ್ಕೋಸ್ಕರ ಸ್ವಲ್ಪ ಜನ ಕಮ್ಮಿನೇ ಇತ್ತು. ಆಲ್ರೆಡಿ ಸಿಕ್ಕಾಬಟ್ಟೆ ಬಿಸಿಲಂತೂ ಸ್ಟಾರ್ಟ್ ಆಗಿಬಿಟ್ಟಿತ್ತು, ಕಾಲಂತೂ ಸಿಕ್ಕಾಬಟ್ಟೆ ಸುಡ್ತಾ ಇತ್ತು. ಅಲ್ಲಿ ದರ್ಶನವೂ ಸಹ ಚೆನ್ನಾಗೇ ಆಯಿತು. ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ಕುತ್ಕೊಂಡ್ವಿ. ನೆಕ್ಸ್ಟು ಸ್ವಲ್ಪ ಹೊತ್ತು ದೇವಸ್ಥಾನಕ್ಕೆ ಹೋದ್ಮೇಲೆ ಒಂದು 5-10 ನಿಮಿಷ ಆದರೂ ಅಲ್ಲಿ ರೆಸ್ಟ್ ಮಾಡಬೇಕು ಅಥವಾ ಕುತ್ಕೊಬೇಕು. ಕುತ್ಕೊಂಡಿದ್ದಾದಮೇಲೆ ಅಲ್ಲಿ ಯಾರೋ ಸಹ ಪ್ರಸಾದ ಕೊಡ್ತಾಯಿದ್ರು, ಅದಕ್ಕೆ ಎಳ್ಳು, ಬೆಲ್ಲ ಹಾಗೆ ಕೊಬ್ಬರಿನ ಹಾಕಿದ್ರು. ತುಂಬಾ ಚೆನ್ನಾಗಿತ್ತು. ಪ್ರಸಾದ ಸಿಕ್ತಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಪ್ರಸಾದ ತೊಗೊಂಡು ಇನ್ನೊಂದು ದೇವಸ್ಥಾನ ಇದೆ ಸ್ವಲ್ಪ ದೂರದಲ್ಲೇ, ಅಲ್ಲಿಗೆ ಹೋದ್ವಿ. ಅಲ್ಲಿ ಬಂದು ಅಮ್ಮನವರ ದೇವಸ್ಥಾನ ಇರೋದು. ಸರಿ ಅಂದ್ಬಿಟ್ಟು ಅಲ್ಲಿ ಹೋದ್ವಿ. ಸಿಕ್ಕಾಬಟ್ಟೆ ಅದು ಓಪನ್ ಜಾಗ ಇರೋದ್ರಿಂದ ಸಿಕ್ಕಾಬಟ್ಟೆ ಕಾಲು ಸುಡ್ತಾಯಿತ್ತು. ಸರಿ ಅಂದ್ಬಿಟ್ಟು ಬೇಗ ಹೋಗ್ಬಿಟ್ವಿ. ಅಲ್ಲಿ ಒಂದು ಹೋದ್ಮೇಲೆ ಏನಪ್ಪ ನೆನಪಾಯಿತು ಅಂದರೆ ಒಂದು 2-3 ಇಯರ್ಸ್ ಬ್ಯಾಕು ತನ್ವಿಗೆ ಏನಾಗಿತ್ತಪ್ಪ ಅಂತಂದರೆ ಅವಳು ತನ್ವಿಗೆ ಕೇಳಿದ್ಲು ಗಂಟೆ ಹೊಡಿಬೇಕು ಅಂತ. ಇನ್ನೂ ಚಿಕ್ಕವಳಿದ್ಲು ಅಂತ ಅನಿಸುತ್ತೆ, ನನಗಷ್ಟು ನೆನಪಿಲ್ಲ. ಇದೇ ರೀತಿಯಾಗಿ ಮೇಲೆ ಎತ್ತಿದ್ರು ನೋಡಿ, ತಲೆ ಡಮ್ ಅಂತ ಹೊಡೀತು. ಪಾಪ ಸಿಕ್ಕಾಬಟ್ಟೆ ನೋವಾಗ್ಬಿಟ್ಟು ತಲೆ ಏಟಾಗಿತ್ತು. ಆವಾಗ ಅದನ್ನು ಇಮ್ಯಾಜ್ ಮಾಡಿಕೊಂಡು ನೆನೆಸ್ಕೊಂಡು ಈ ಸಲ ಆದರೂ ಸರಿಯಾಗಿ ಎತ್ತಿ ಓಡಿಸಪ್ಪ ಅಂತ ಹೇಳ್ಕೊಂಡು, ಅಪ್ಪ ತಲೆ ಓಡಿಸ್ಬಿಟ್ಟಿಯಪ್ಪ ಅಂತ ಅವಳಂತೂ ಅದನ್ನೇ ನೆನಪಿಸ್ಕೋತಾ ಇದ್ಲು. ಸರಿ, ಏನೂ ಆಗಲ್ಲ ಬಾಮ್ಮ, ನಾನು ಓಡಿಸ್ತೀನಿ, ಅವಾಗಲೇನೋ ಗೊತ್ತಾಗಲಿಲ್ಲ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಹಿಂಗೆ ಎತ್ಕೊಂಡ್ರು ನೋಡಿ. ಅವ್ರಿಗೂ ಗೊತ್ತಾಗಲಿಲ್ಲ, ಹಿಂಗೆ ಕೆಳಗಡೆ ನೋಡ್ಕೊಂಡು ಎತ್ತುತ್ತಾ ಇದ್ರು. ಅದೇನು ಮಾಡ್ತು, ಮೇಲ್ಗಡೆ ಗಂಟೆ ಇದ್ದಿದ್ದು ತಲೆಗೆ ಡಮ್ ಅಂತ ಹೊಡೆದ್ಬಿಡ್ತು. ಅದು ಸಿಕ್ಕಾಬಟ್ಟೆ ಹೇಟಾಗ್ಬಿಟ್ಟಿತ್ತು. ಸರಿ ಅಂದ್ಬಿಟ್ಟು ಈ ಸಲ ಇವನು ನಿಧಾನಕ್ಕೆ ಎಪ್ಸಿ ಅವನ ಕೈಲಿ ಗಂಟೆ ಓಡಿಸ್ಬಿಟ್ಟು ಅಲ್ಲೂ ಸಹ ನಮಸ್ಕಾರ ಮಾಡಿಕೊಂಡು ದೇವಸ್ಥಾನ ಒಳಗಡೆ ಹೋದ್ವಿ. ಅಲ್ಲೇನಲ್ಲೂ ದೇವಸ್ಥಾನ ಒಳಗಡೆ ವಿಡಿಯೋ ಎಲ್ಲ ಮಾಡೋದಕ್ಕೆ ಬಿಡಲ್ಲ, ಅದಕ್ಕೋಸ್ಕರ ದೇವ್ರನ್ನೆಲ್ಲನೂ ವಿಡಿಯೋ ಮಾಡ್ಕೊಂಡಿಲ್ಲ. ಅಲ್ಲಿಂದ ಗಂಟೆ ಹೊಡೆದ್ಬಿಟ್ಟು ಬನ್ನಿ ಅಂದ್ಬಿಟ್ಟು ಜಾಗನೂ ಅಷ್ಟೇ ವಿಶಾಲವಾಗಿ ಪ್ರಶಾಂತವಾಗಿತ್ತು. ಸ್ವಲ್ಪ ರೆಸ್ಟ್ ಮಾಡೋದಕ್ಕೂ ಸ್ವಲ್ಪ ಚೆನ್ನಾಗಿತ್ತು. ನೋಡಿ ಅಲ್ಲೆಲ್ಲರೂ ಸಹ ಕೂತ್ಕೊಂಡಿದ್ದಾರೆ. ಅಲ್ಲಿಂದ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬಂದು ನೆಕ್ಸ್ಟು ಇನ್ನು ಪಕ್ಕದಲ್ಲೇ ಬಂದು ಇನ್ನೊಂದು ಅಮ್ಮನವರ ದೇವಸ್ಥಾನ ಇದೆ, ಅಲ್ಲೆಲ್ಲನೂ ನೋಡಿಕೊಂಡು ಆಚೆ ಕಡೆ ಬಂದ್ವಿ. ಅಲ್ಲಿ ಇರೋರಿಗೆ ಏನಪ್ಪ ಅಂತಂದರೆ ಅಲ್ಲಿ ಯಾವಾಗ್ಲೂ ಅಪ್ಪು ಅಷ್ಟೇ ಅವ್ರಿಗೆ ಕಾಸು ಕೊಡೋದು ನೋಡಿ. ಈ ಥರ ಏಜ್ ಆಗಿರೋರಿಗೆ ಕೊಟ್ಟು ಅವರು ಆಶೀರ್ವಾದ ಮಾಡ್ತಾರೆ ನೋಡಿ ಮಕ್ಕಳಿಗೆ, ಅದು ತುಂಬಾ ಒಂದು ಖುಷಿ ಕೊಡುತ್ತೆ ಮನಸ್ಸಿಗೆ. ಅದಕ್ಕೋಸ್ಕರ ನಾವು ದುಡ್ಡನ್ನೆಲ್ಲನೂ ಎಲ್ಲೆಲ್ಲೋ ಏನೇನಕ್ಕೋ ಖರ್ಚು ಮಾಡಿಬಿಡ್ತೀವಿ, ಮತ್ತು ಯಾರಿಗೋ ಕೊಟ್ಟಿರ್ತೀವಿ, ಏನೇನಕ್ಕೋ ಎಲ್ಲ ಖರ್ಚಾಗ್ಬಿಡುತ್ತೆ. ಈ ಥರ ಏಜ್ ಆಗಿರೋರಿಗೆ ಈ ಥರ ಏನೋ ಒಂದು ಹೆಲ್ಪ್ ಆಗುತ್ತೆ ಕೊಟ್ಟರೆ, ಅವ್ರು ಮಾಡ್ತಾರಲ್ವ ನಮಗೆ ಆಶೀರ್ವಾದ, ಅದು ಎಷ್ಟೋ ಒಂದು ಮನಸ್ಸಿಗೆ ಖುಷಿ ಪಡುತ್ತೆ. ಸರಿ ಅಂದ್ಬಿಟ್ಟು ಅಲ್ಲಿಂದ ನಾವು ಊಟನೂ ಸಹ ಸಿಕ್ತು, ಪ್ರಸಾದ. ಅಲ್ಲಿಗೆ ಹೋಗ್ಬಿಟ್ಟು ಅನ್ನದಾಸೋಹದಲ್ಲಿ ಊಟನೂ ಮಾಡಿಕೊಂಡು ಅಲ್ಲಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸ್ವಲ್ಪ ತಲ್ಲೇ ಕೂತಿದ್ವಿ. ಅಲ್ಲೂ ಸಹ ಸಿಕ್ಕಾಬಟ್ಟೆ ಬಿಸಿಲಿತ್ತು, ಕಾಲು ನಡೆಯೋದಕ್ಕೂ ಸಹ ಆಗ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ರೆಸ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತನ್ವಿ ಬಾಮ್ಮ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಇದ್ಲು. ಸರಿ, ಅಲ್ಲಿಂದ ನಾವು ನೆಕ್ಸ್ಟು ಹೊರಟಿದ್ದೆ. ಸಿಕ್ಕಾಬಟ್ಟೆ ಬಿಸಿಲಿರೋದ್ರಿಂದ ಬೇಗ ದರ್ಶನ ಎಲ್ಲನೂ ಮಾಡಿಕೊಂಡು ಹೊರಟ್ಬಿಡೋಣ ಅಂತ ಹೇಳಿಬಿಟ್ಟು ಅಲ್ಲಿಂದ ನಾವು ಹೊರಟಿದ್ದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ಚಿಕ್ಕಮದುರೆ ದೇವಸ್ಥಾನದಿಂದ ಏನಿಲ್ಲ ಅಂತಂದರೆ ಒಂದು 30-35 ಏನೋ ಇರಬೇಕು. ಸರಿ, ಅಲ್ಲಿಂದ ದರ್ಶನ ಮಾಡಿಕೊಂಡು ಚಿಕ್ಕಮದುರೆಯಿಂದ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೊರಟ್ವಿ. ಅಲ್ಲೂ ಸಹ ಏನು ರಶ್ ಇರಲಿಲ್ಲ. ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟು ಒಂದು 2 o'clock ಏನೋ ಆಗಿತ್ತು. ಅಲ್ಲೂ ಸಹ ಬೇಗ ಒಂದು 1/2 ಅವರಲ್ಲೆಲ್ಲ ದರ್ಶನ ಆಯಿತು. ನಾವು ದರ್ಶನ ಮಾಡ್ಕೊಂಡು ಬಂದಮೇಲೆ ಸಿಕ್ಕಾಬಟ್ಟೆ ಜನ ಬಂದರು. ಸರಿ, ನೆಕ್ಸ್ಟ್ ದರ್ಶನ ಎಲ್ಲನೂ ಮುಗಿಸ್ಕೊಂಡು ಬಂದು ಊಟ ಮಾಡೋಣ ಅಂತ ಹೊರಟ್ವಿ. ಅಲ್ಲೂ ಅನ್ನ ಸಾಂಬಾರು, ಮಜ್ಜಿಗೆ, ಅನ್ನ ಎಲ್ಲನೂ ಕೊಟ್ಟರು. ಊಟ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಹಾಗೆ ದರ್ಶನ ಮುಗಿಸ್ಕೊಂಡು ಬರ್ತಾ ಒಂದು ತನ್ವಿ ಹೇಳ್ತಾ ಇದ್ಲು ನೀರಲ್ಲಿ ಆಟ ಆಡೋಣ ಅಂತ ಹೇಳ್ಬಿಟ್ಟು, ಸರಿ ಸುಮ್ಮನೆ ಆಚೆಯಿಂದ ತೋರಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಕೆರೆ ಏನೋ ಸಿಕ್ತು, ಅಲ್ಲಿ ನಿಲ್ಲಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು
ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಇನ್ನು 5 o'clock ಏನೋ ಆಗಿತ್ತು. ತನ್ವಿ ಪಿಜ್ಜಾ ತಿನ್ನಬೇಕು ಅಂದು. ಸರಿ ಅಂದ್ಬಿಟ್ಟು ಪಿಜ್ಜಾ ಎಲ್ಲನೂ ತರಿಸಿ ಕೊಟ್ವಿ. ಕಾಂಬೋ ಆಫರಲ್ಲಿ ಇತ್ತು. ತನ್ವಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.